ಹೆಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಆಯ್ತು ಅಂತ ತಿಳ್ಕೊಬರೋಣ, ಹಾಗೂ ಇವತ್ತಿನ ಪ್ರೋಮೋದ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ನಾಮಿನೇಷನ್ ಟಾಸ್ಕ್ ಇವತ್ತು ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಇವತ್ತು ಸ್ಟಾರ್ಟ್ ಆಗೋದು ಧನರಾಜ್ ಅವರು ನಾಮಿನೇಷನ್ ಮಾಡೋದಕ್ಕೆ ಬರ್ತಾರೆ. ಸೊ ಅವ್ರು ಚೂಸ್ ಮಾಡೋದು ಮೋಕ್ಷಿತಾ, ಶಿಶಿರ್ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡ್ತಾರೆ. ಮೋಕ್ಷಿತಾ ಅವ್ರಿಗೆ ಅವರು ಕೊಟ್ಟಂತ ರೀಸನ್ ನಮಗೆಲ್ಲ ಗೊತ್ತೇ ಇದೆ. ಅವ್ರು ನಾನು ಕಳಪೆ ಕೊಟ್ಟರು ಅಂತ ಹೇಳ್ಬಿಟ್ಟು ಆ ಒಂದು ಡಿಸ್ಕಷನ್ ಏನ್ ನೋಡಿದ್ವಲ್ಲ ಲಾಸ್ಟ್ ವೀಕು, ಅದನ್ನ ಯಥಾವತ್ತಕ್ಕೆ ಹೇಳಿ ಮೋಕ್ಷಿತಾ ಅವ್ರನ್ನ ಅವರು ನಾಮಿನೇಟ್ ಮಾಡ್ತಾರೆ. ಇನ್ನು ತ್ರಿವಿಕ್ರಮ್ ಅವ್ರನ್ನ ಅವರು ನಾಮಿನೇಟ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಉಸ್ತುವಾರಿ ಆಗಿದ್ದಾಗ ಅವರು ನಡ್ಕೊಂಡಿದ್ದ ರೀತಿ ಇವ್ರಿಗೆ ಇಷ್ಟ ಆಗಿರಲ್ಲ. ಸೊ ಅದನ್ನ ಅವರು ಹೇಳಿ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ಶಿಶಿರ್ ಅವ್ರಿಗೆ ಅವರು ಕೊಡ್ತಾರೆ ರೀಸನ್, ಬಟ್ ಅದೇನು ಅಂತ ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಹಾಗಾಗಿ ರಜತ್ ಮತ್ತೆ ಶೋಭಾ ಶೆಟ್ಟಿ ಅವರು ಶಿಶಿರ್ ಅವ್ರನ್ನ ಸೇವ್ ಮಾಡಿ ಆ ರೌಂಡ್ ಅಲ್ಲಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ಗೌತಮಿಯವರು ನಾಮಿನೇಷನ್ ಮಾಡಕ್ ಬಂದು ಅವರು ಚೂಸ್ ಮಾಡೋದು ಚೈತ್ರ, ಧರ್ಮ ಮತ್ತೆ ತ್ರಿವಿಕ್ರಮ್ ಅವ್ರನ್ನ. ಚೈತ್ರ ಅವ್ರಿಗೆ ಅವರು ಕೊಡುವಂತ ಕಾರಣವೇನಂತ ಅಂದ್ರೆ, ಚೈತ್ರ ಅವ್ರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಹಾಗೂ ಅವ್ರಿಗೆ ಎಂಥ ಪದಗಳದೇ ಆದ್ರೂ ಸಹ ಯಾವುದೇ ಸಂದರ್ಭದಲ್ಲೂ ಅವ್ರಿಗೆ ಅರ್ಥ ಆಗ್ದೇ ಇರೋದಿಲ್ಲ. ಆದ್ರೆ ಅವರು ಟ್ರಂಪ್ ಕಾರ್ಡ್ ಆಪ್ಷನ್ ಬಿಗ್ ಬಾಸ್ ಕೊಟ್ಟಾಗ ಅವರಿಗೆ ಬಿಗ್ ಬಾಸ್ ಮಾತಾಡಿದ್ದು ಅರ್ಥ ಆಗಿರ್ಲಿಲ್ವಂತೆ. ಸೊ ಹಾಗಂತ ಅವರು ಹೊರಗಡೆ ಬಂದು ವಾದ ಮಾಡಿದ್ದು ನನಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ ಅಂತ ನಾಮಿನೇಟ್ ಮಾಡಿದ್ರು. ಸೊ ಇದೊಂಥರ ಎಲ್ಲರೂ ಬೇರೆ ಬೇರೆ ತರ ಕೊಡ್ತಾ ಇದ್ರೆ, ಇವ್ರು ಕೊಟ್ಟಿದ್ದು ಒಂಥರ ಡಿಫ್ರೆಂಟ್ ಆಗಿತ್ತು. ಚೈತ್ರ ಅವ್ರಿಗೆ ಏನೋ ಒಂಥರ ಒಂದ್ ಒಳ್ಳೆ ರೀಸನ್ ಅಂತಾನೆ ನನ್ಗನ್ನಿಸ್ತು. ಇನ್ನು ಧರ್ಮ ಅವ್ರಿಗೆ ಕೊಟ್ಟಂತ ರೀಸನ್ ಏನಪ್ಪಾ ಅಂತ ಅಂದ್ರೆ, ಗೌತಮಿ ಅವರು ಸೊ ಇವರು ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಇವರು ನಾವು ಜಾಸ್ತಿ ಮಾತೇ ಆಡಿಲ್ಲ, ಕನೆಕ್ಷನ್ ಇಲ್ಲ ನಮ್ಮಿಬ್ರು ಮಧ್ಯ. ಸೊ ಹಾಗಾಗಿ ಮತ್ತೆ ಇವ್ರ ಆಟದಲ್ಲೂ ಅಷ್ಟೇನು ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇವರ ನಾಮಿನೇಷನ್ ಹೆಂಗ್ ಮಾಡೋದು ಅನ್ನೋದು ಕಷ್ಟ ಆಗಿದೆ, ರೀಸನ್ ಕೊಡೋದು ಕಷ್ಟ ಆಗಿದೆ ಇವ್ರಿಗೆ. ಸೊ ಆ ರೀಸನ್ ಇಟ್ಕೊಂಡೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಇವರು ಧರ್ಮನಿಗೆ ಹೇಳ್ತಾರೆ. ಇದ್ಯಾಕೋ ನನಗೆ ಸರಿಯಾದ ರೀಸನ್ ಅಂತ ಅನ್ನಿಸ್ಲಿಲ್ಲ. ಬೇರೆ ಏನಾದ್ರು ಕೊಡ್ಬೋದಿತ್ತು, ಇವರು ಇನ್ನೂ ಎಫರ್ಟ್ ಹಾಕ್ಬೇಕು ಅಂತಲೋ ಏನಾದ್ರು ಒಂದು ರೀಸನ್ ಹೆಸರು ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಇವರು ಸಹ ಬೇರೆಯವ್ರ ಜೊತೆ ಬೆರೆಯೋದಿಲ್ಲ. ಸೊ ಅಂದ್ರೆ ಅವರು ರೀಸನ್ ಕೊಡೋಕೆ ಬಂದಾಗ ಅದು ನನ್ನ ತಪ್ಪಲ್ಲ, ನೀವು ನನ್ನ ಹತ್ರ ಬಂದು ಮಾತಾಡ್ಲಿಲ್ಲ ಅಂದ್ರೆ ನನ್ನ ತಪ್ಪಲ್ಲ ಅಂತ ಇವರೇ ವಾದ ಮಾಡ್ತಾರೆ. ಸೊ ಹಂಗಾಗಿ ನನ್ಗೆ ಯಾಕೋ ಇವರು ಧರ್ಮನ್ ಕೊಟ್ಟಿದ್ದು ರೀಸನ್ ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ. ಬಟ್ ಧರ್ಮನೇ ಸೇವ್ ಆಗ್ತಾರೆ ಇಲ್ಲಿ. ಇನ್ನು ತ್ರಿವಿಕ್ರಮ್ ಅವ್ರಿಗೂ ಇವ್ರಿಗೂ ಆಲ್ರೆಡಿ ಫೈಟ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನೇ ಇಟ್ಕೊಂಡು ಇವರು ತ್ರಿವಿಕ್ರಮನ್ನ ನಾಮಿನೇಟ್ ಮಾಡ್ತಾರೆ. ಸೊ ಮತ್ತೆ ತ್ರಿವಿಕ್ರಮನ್ನ ಅವರವರೇ ಏನೇನೋ ಬೇರೆಯವ್ರು ಹೇಳಿದ ಮಾತುಗಳನ್ನೆಲ್ಲ ಕೇಳ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ಕ್ಯಾಪ್ಟನ್ಸಿ ಟಾಸ್ಕ್ ಇದ್ದಾಗ ಅವರು ಮಂಜು ಅವ್ರ ಹತ್ರ ಮಾತಾಡ್ಕೊಂಡಿದ್ ರೀತಿ ಹೇಗಿತ್ತು ಅಂತ ಅಂದ್ರೆ, ಅದು ಎಲ್ರಿಗೂ ಎವಿಡೆಂಟ್ ಆಗಿ ಗೊತ್ತಿರುತ್ತದೆ. ಅದನ್ನ ಪದಗಳ ಅರ್ಥದಲ್ಲೇ ಹೇಳ್ಬೇಕು ಅಂತ ಏನಿಲ್ಲ. ಸೊ ಇವರಿಗೆ ಮಂಜು ಅವ್ರ ಕಾನ್ವರ್ಸೇಷನ್ ಅಲ್ಲಿ ಅದು ಮೇನ್ ಅವ್ರಿಗೂ ಗೊತ್ತಿತ್ತು, ಇವ್ರಿಗೂ ಗೊತ್ತಿತ್ತು. ನಾವು ನಾಮಿನೇಷನ್ಗೆ ಕ್ಯಾಪ್ಟನ್ಶಿಪ್ಗೆ ಹೆಲ್ಪ್ ಮಾಡ್ತೀವಿ, ನೀವು ನಾಮಿನೇಷನ್ಗೆ ನಮ್ಗೆ ಹೆಲ್ಪ್ ಮಾಡಿ ಅನ್ನೋ ಥರದಲ್ಲೇ ಇದ್ದದ್ದು ಕಾನ್ವರ್ಸೇಷನ್. ಅದು ಅವ್ರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು. ಬಟ್ ಆದ್ರೆ ಅದನ್ನ ವೀಕೆಂಡ್ ಬಂದಾಗ ಅದನ್ನ ಬೇರೆ ತರ ತಿರುಗಿಸ್ಬಿಟ್ಟು ನಾನು ಆ ಥರ ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಮಾರ್ಟ್ ಗೇಮ್ ತರ ಆಡೋದಕ್ಕೆ ಟ್ರೈ ಮಾಡ್ತಾರೆ. ಇವ್ರು ಇದೇ ಮೈಂಡ್ ಗೇಮ್ ಆಡೋದು ಅಂದ್ರೆ ಇದೇನೆ ಅಂತ ರೀತಿಯಲ್ಲಿ ಅವರು ತ್ರಿವಿಕ್ರಮಂಗೆ ಹೇಳಿ ನಾಮಿನೇಟ್ ಮಾಡ್ತಾರೆ. ಇದು ಒಂದು ವ್ಯಾಲಿಡ್ ರೀಸನ್ ಅಂತ ಅನ್ಬೋದು. ಸೊ ಹಾಗಾಗಿ ತ್ರಿವಿಕ್ರಮ ಮತ್ತೆ ಚೈತ್ರ ಅವ್ರನ್ನ ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ನಾಮಿನೇಟ್ ಮಾಡ್ತಾರೆ. ಧರ್ಮ ಅವ್ರನ್ನ ಇಲ್ಲಿ ಉಳಿಸ್ತಾರೆ. ಸೊ ಇನ್ನು ಧರ್ಮ ಅವ್ರು ನಾಮಿನೇಷನ್ ಮಾಡೋದಕ್ಕೆ ಬರ್ತಾರೆ. ಇಲ್ಲಿ ಅವರು ಆಯ್ಕೆ ಮಾಡ್ಕೊಡೋದು ತ್ರಿವಿಕ್ರಮ, ಚೈತ್ರ ಮತ್ತೆ ಮೋಕ್ಷಿತಾ ಅವ್ರನ್ನ. ಇವ್ರು ಕೊಡೋ ರೀಸನ್ಗಳು ನಿಜ ನಾನು ಇಲ್ಲೇನು ಅಂತ ಡಿಸ್ಕಸ್ ಮಾಡಬೇಕಾದ ರೀಸನ್ನೇ ಇಲ್ಲ ಆ್ಯಕ್ಚುಲಿ. ಸೊ ಅಂತ 3 ಜನಕ್ಕೂ ಒಂದು ಆಲ್ಮೋಸ್ಟ್ ಆ್ಯಾವ್ರೇಜ್ ರೀಸನ್ಗಳೇ ಇವ್ರು ಕೊಡೋದು ಧರ್ಮ. ಧರ್ಮ ಅವರು ಸ್ಟ್ರಾಂಗ್ ರೀಸನ್ಸ್ ಕೊಡೋದಿಲ್ಲ, ವ್ಯಕ್ತಿನೇ ಅದೇ ಥರ ಇದ್ದಾರೆ ಅಂತ ಅನಿಸುತ್ತೆ. ಸೊ ಈ ರೌಂಡಲ್ಲಿ ಶೋಭಾ ಶೆಟ್ಟಿ ಅವರು ತ್ರಿವಿಕ್ರಮನ್ನ ಸೇವ್ ಮಾಡ್ತಾರೆ. ಯಾಕೆಂದರೆ ಅವರು ಕೊಟ್ಟಿದ್ದಂಥ ರೀಸನ್ ಅಷ್ಟೊಂದು ವ್ಯಾಲಿಡ್ ಇಲ್ಲ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡ್ತಾರೆ. ಇನ್ನು ಚೈತ್ರ ಅವ್ರು ಬರ್ತಾರೆ. ಚೈತ್ರ ಅವ್ರು ನಾಮಿನೇಟ್ ಮಾಡೋದು ಮಂಜು ಅವ್ರನ್ನ, ಧರ್ಮ ಅವ್ರನ್ನ, ತ್ರಿವಿಕ್ರಮ್ ಅವ್ರನ್ನ. ಸೊ ಇಲ್ಲಿ ಮಂಜು ಅವ್ರ ಹತ್ರ ಮಂಜು ಅವ್ರನ್ನ ಅವ್ರು ನಾಮಿನೇಟ್ ಮಾಡಿದ್ರು ಸಹ ಅದೊಂಥರ ಕ್ಲಾರಿಫಿಕೇಶನ್ ಕೇಳ್ದಂಗಿತ್ತು. ಸೊ ತ್ರಿವಿಕ್ರಮ ಮತ್ತೆ ಚೈತ್ರ ಅವ್ರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಈಗ, ಅದಕ್ಕೆ ಮಂಜು ಅವರು ಒಂದು ರೀತಿಲಿ ಕಾರಣನೇ ಇರ್ಬೋದು. ಯಾಕೆಂದ್ರೆ ತ್ರಿವಿಕ್ರಮ ಮಾತಾಡಿದ್ದನ್ನ ಮಂಜು ಅವರು ಚೈತ್ರ ಅವ್ರಿಗೆ ಹೇಳಿ, ಸೊ ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಎಲ್ಲರ ಕಡೆಯಲ್ಲೂ. ಸೊ ಹಾಗಾಗಿ ಇಲ್ಲಿ ಮೇಯ್ನ್ ಅಂಶ ಏನಂತಂದ್ರೆ, ತ್ರಿವಿಕ್ರಮ ಮತ್ತೆ ಚೈತ್ರ ಅವರು ಇಬ್ರು ಒಬ್ರಿಗೊಬ್ರು ಇನ್ನು ಮುಖ ನೋಡೋದಿಲ್ಲ, ಹೊರಗಡೆ ಹೋದ್ರು ಸಹ ನಾವು ಮುಖ ನೋಡೋದಿಲ್ಲ ಅಂತ ಚೈತ್ರ ಅವ್ರು ಹೇಳಿದ್ದು ಒಂದು ಕಾಣ್ತು. ಮತ್ತೆ ಹಾಗೆ ಚೈತ್ರ ಅವ್ರ ಮುಖದಲ್ಲಿ ಸ್ವಲ್ಪ ದುಃಖನೂ ಇತ್ತು. ಯಾಕೆಂದ್ರೆ ತ್ರಿವಿಕ್ರಮನ್ನ ಅವರು ಸ್ವಲ್ಪ ನಂಬಿದ್ರು ಜಾಸ್ತಿ. ಕೆಲವು ಕಡೆ ತ್ರಿವಿಕ್ರಮನ್ನ ಅವರು ಸಪೋರ್ಟ್ ಮಾಡಿದ್ದು ಸಹ ಇದೆ, ಅದನ್ನ ನಾವು ಅಬ್ಸರ್ವ್ ಮಾಡಿದೀವಿ. ಎಷ್ಟೋ ಒಂದು ಓಟ್ ಹಾಕೋ ಟೈಮ್ಗಳಲ್ಲೆಲ್ಲ ಅವರು ತ್ರಿವಿಕ್ರಮಂಗೆ ಓಟ್ ಹಾಕಿದ್ದಾರೆ. ಆ ಒಂದು ಮಾತು ಚೆನ್ನಾಗಿ ಆಡೋದ್ರಿಂದ ಅದರಲ್ಲಿ ಅವರು ತ್ರಿವಿಕ್ರಮದ ಪರವಾಗಿ ತುಂಬಾ ಕಡೆ ಮಾತಾಡಿದ್ರು. ಸೊ ಇವತ್ತು ಅದಕ್ಕೆಲ್ಲ ಒಂದು ಎಳ್ಳು ನೀರು ಬಿಟ್ಟಿದ್ದೀವಿ, ಬೂದಿ ಬಿಟ್ಟಿದ್ದೀವಿ ಅಂತ ತ್ರಿವಿಕ್ರಮನು ಸಹ ಹೇಳಿದ್ರು.
ಮಾಡಿದ್ದು. ಇದು ಧರ್ಮ ಅವ್ರಿಗೆ ಅವರು ಕೊಟ್ಟಂಥ ರೀಸನ್ನು ಒಂದು ಟೀಮಲ್ಲಿ ಇದ್ದೀವಿ ಅಂತ ಅಂದಾಗ ಏನೇ ಆಗಲಿ ಅದನ್ನ ಚೆನ್ನಾಗಿ ಆಡಬೇಕು ಅನ್ನೋ ಅರ್ಥದಲ್ಲೇನೋ ಕೊಟ್ಟರು ಅವರು. ಸೊ ಅದು ಒಂದು ರೀತಿ ವ್ಯಾಲಿಡ್ ರೀಸನ್ ಆಗಿತ್ತು. ಬಟ್ ಮಂಜು ಅವ್ರ ಹತ್ರ ಅವರು ಕ್ಲಾರಿಫಿಕೇಶನ್ ಕೇಳ್ದಂಗಿತ್ತು. ಸೊ ಹಾಗಾಗಿ ಶೋಭಾ ಶೆಟ್ಟಿ ಮತ್ತು ರಜತ್ ಅವರು ಮಂಜು ಅವ್ರನ್ನ ಸೇವ್ ಮಾಡಿ ಧರ್ಮ ಮತ್ತು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಶಿಶಿರ್ ಅವರು ಬರ್ತಾರೆ ನಾಮಿನೇಷನ್ಗೆ. ಬಟ್ ಬರೋಕ್ಕಿಂತ ಮುಂಚೆಲೆ ಅವ್ರು ಆಲ್ರೆಡಿ ಅಗ್ರೆಸಿವ್ ಆಗಿ ಮಾತಾಡ್ಕೊಂಡು ಬರ್ತಾರೆ. ಏನಂತ ಅಂದರೆ, ನನ್ನನ್ನು ಎಲ್ರೂ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಮಧ್ಯದಲ್ಲಿ ಅಂತ ಅಂದ್ಕೊಂಡಿದ್ದೀರಾ, ನಾನು ಇಲ್ಲ ಫುಲ್ ಒಳ್ಳೆಯವನಾಗಿರ್ತೀನಿ ಇಲ್ಲ ಫುಲ್ಲು ಒಂದು ಕೆಟ್ಟವನಾಗಿಬಿಡ್ತೀನಿ. ಸೊ ಆ ಥರ ನಾನಿರೋದು, ನಾನು ಮಧ್ಯದಲ್ಲಿ ಇಟ್ಕೊಂಡು ಯಾರನ್ನ ಬ್ಯಾಲೆನ್ಸ್ ಮಾಡಬೇಕಾಗಿದ್ದಿಲ್ಲ ಅಂತ ಒಂದು ಗಲಾಟೆಗಳನ್ನ ಮಾಡ್ಕೊಂಬರ್ತಾರೆ. ಯಾಕೆ ಅಂದರೆ ಅವರು ರೀಸನ್ ಹುಡುಕ್ತಾ ಇರ್ತಾರೆ. ನನಗೆ ಆ್ಯಕ್ಚುಲಿ ಅಲ್ಲಿ ಕಂಡಿದ್ದೇನು ಅಂತಂದರೆ, ಅವರು ಮಂಜುಗೆ ನಾಮಿನೇಷನ್ ಮಾಡೋದಕ್ಕೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಅವರಿಗೆ, ಯಾರಿಗೆ, ಶಿಶಿರ್ ಅವ್ರಿಗೆ. ಸೊ ಅವರು ಭವ್ಯ ಮತ್ತು ಮಂಜು ಅವರು ಇದ್ದಂತಹ ಟೈಮಲ್ಲಿ ಅವರಿಬ್ಬರು ಜೋಡಿಯಾಗಿ ಶಿಶಿರ್ ಮತ್ತು ಚೈತ್ರ ಅವ್ರನ್ನ ನಾಮಿನೇಷನ್ ಮಾಡಬೇಕು ಅಂತ ಇರುತ್ತೆ. ಅದನ್ನು ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಯಾರು ಭವ್ಯ ಅವರು ಏನಂತ ಹೇಳಿದ್ರು, ಮಂಜು ಅವರು ಏನಂತ ಹೇಳಿದ್ರು, ಆ ವಿಷಯನ ತಿಳ್ಕೊಂಡು ಇವರು ನಾಮಿನೇಷನ್ ಮಾಡೋದಕ್ಕೆ ಅಲ್ಲಿ ಅದನ್ನು ಗ್ಯಾದರ್ ಮಾಡ್ತಾ ಇದ್ರು ಅಂತ ನನಗೆ ಕಾಣಿಸುತ್ತೆ ಅದು ಆ್ಯಕ್ಚುಲಿ. ಸೊ ಅಲ್ಲಿ ಅವರು ಅದಕ್ಕೋಸ್ಕರನೇ ಅವರು ಮಂಜುನ ನಾಮಿನೇಟ್ ಮಾಡಕ್ಕೆ ಕರೀತಾರೆ ಮತ್ತು ಧನರಾಜ್ ಅವ್ರನ್ನ ಕರೀತಾರೆ, ಚೈತ್ರ ಅವ್ರನ್ನ ಕರೀತಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅವರು ಅಂದರೆ, ಚೈತ್ರ ಅವ್ರಿಗೆ ಅವರು ಆಬ್ವಿಯಸ್ಲಿ ಹೇಳ್ತಾರೆ, ಎಲ್ರಿಗೂ ಗೊತ್ತಿದೆ ಆಲ್ರೆಡಿ ಚೈತ್ರ ಅವ್ರು ನನಗೆ ಹೆಂಗೆ ಮೋಸ ಮಾಡಿದ್ರು, ಹೇಗೆ ಮೋಸ ಮಾಡಿದ್ರು ಅಂತ ಅವರು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ಧನರಾಜ್ ಅವ್ರಿಗೆ ಅವರು ಹೇಳೋದೇನಪ್ಪ ಅಂತ ಅಂದರೆ, ಇವರು ಒಂದು ರೀಸನ್ ಕೊಡಬೇಕಾದ್ರೆ ಇವ್ರಿಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ, ಸರಿಯಾಗಿ ಅಷ್ಟೊಂದು ರೀಸನ್ ಕೊಡಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಅವ್ರನ್ನ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ನನಗೆ ಒಂದು ಖುಷಿಯಾಗಿದೆ ಏನು ಅಂದರೆ, ಧನರಾಜ್ ಅವರು ಅಲ್ಲೇ ವಾಯ್ಸ್ ಔಟ್ ಮಾಡಿ, ಈ ಥರ ನನಗೆ ಬ್ರ್ಯಾಂಡ್ ಮಾಡೋದನ್ನು ಬಿಡಿ ಶಿಶಿರ್, ನೀವೀಗ ಇಷ್ಟೊತ್ತು ಕೂಗಾಡಿದ್ರಲ್ಲ, ಸೊ ನಿಮ್ಮನ್ನು ಹೇಗೆ ಮಧ್ಯದಲ್ಲಿ ಇದ್ದಾನೆ ಅಂತ ಹೇಳ್ಬೇಡಿ ಅಂತ ಹೇಳ್ತಾರಲ್ಲ, ಹಂಗೆ ನನಗೂ ಸಹ ನೀವು ಈ ಥರ ಬ್ರ್ಯಾಂಡ್ ಕೊಡಬೇಡಿ ಅಂತ ಹೇಳಿದಾಗ, ಸೊ ಶಿಶಿರ್ ಅವರು ಅದಕ್ಕೆ ಒಂದು ವ್ಯಂಗ್ಯವಾಗಿ ಹೇಳ್ತಾರೆ, ಅಯ್ಯೋ ನಾನೇನು ಮಾಡ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಶಿಶಿರ್ ಅವರು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಸುಶೀರ್ ಅವರು ಸ್ವಲ್ಪ ಯಾಕೋ ಪರ್ಸ್ನಲಾಗಿ ತಗೊಂಡಿದ್ರು ಅಂತ ನನಗನ್ಸುತ್ತೆ. ಇನ್ನು ಮಂಜು ಅವ್ರಿಗೆ ಸುತ್ತಿ ಬಳಸಿ ಏನೇನೋ ಹೇಳ್ಕೊಂಡು ಅದೇ ನಾಮಿನೇಷನ್ ಮಾಡ್ತಾರೆ. ಮಂಜು ಅವರು ನನ್ನನ್ನು ಈ ಥರ ಮಾಡಿದ್ರು ಅಂತ ಅಂದ್ಕೊಂಡು, ಅದ್ರ ಜೊತೆಗೆ ಅವರು ಮೇಯ್ನ್ ಇನ್ನೊಂದು ಹೇಳೋದೇನೆಂದರೆ, ಮಂಜು ಅವರು ನಾನೇ ಫಸ್ಟು, ನಾನೇ ಇದು ಅಂತ ಹೇಳ್ತಾರೆ ಅಂದ್ಬಿಟ್ಟು ಶಿಶಿರ್ ಅವರು ನಾಮಿನೇಟ್ ಮಾಡ್ತಾರೆ. ಅಂದರೆ ಇವಾಗ ಯಾವುದೇ ಒಂದು ಟಾಸ್ಕ್ ನಡೆದ್ರು ನಾನೇ ಫಸ್ಟ್ ಇನಿಷಿಯೇಟ್ ಮಾಡಬೇಕು ಅಂತ ಮಂಜು ಅವರು ನಾನು ಅಂತಲೇ ಹೇಳ್ತಾರೆ ಎಲ್ಲ ತವೆ ಅಂತ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ಅದು ಕಾಣ್ತಾ ಇರೋದು ನಮ್ಗೆ ಹಂಗೇನೆ ಹೊರಗಡೆ. ಬೇರೆಯವ್ರು ಯಾರು ಏನೂ ಮಾಡ್ತಾ ಇಲ್ಲ. ಒಂದು ಬಿಗ್ ಬಾಸ್ ಕೊಟ್ಟರೆ ಅಲ್ಲಿ ಮಂಜುನೇ ಇನಿಷಿಯೇಟ್ ಮಾಡಬೇಕಾಗಿರೋದಂತೂ ನಮಗೆಲ್ಲರಿಗೂ ಕಾಣ್ತಾ ಇದೆ. ಬೇರೆಯವರೆಲ್ಲ ಸೇಫ್ಗೆ ಮಾಡೋದಕ್ಕೆ ಹೋಗ್ತಾರೆ, ಆಯಿತಾ. ಸೊ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಅವರು ನಾನು ಅಂತ ಹೇಳೋದು ಕಾಣುತ್ತೆ, ಅವ್ರಿಗೆ ತಪ್ಪಿದೆ. ಅದೇ ಥರ ಬೇರೆಯವರು ಸಹ ಅದೇ ಥರ ಹೇಳ್ತಾರೆ, ಮಂಜುನೇ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಹಂಗಾಗಿ ನನಗೇನು ಅದೊಂದು ವ್ಯಾಲಿಡ್ ರೀಸನ್ ಅಲ್ಲ ಅಂತ ಅನಿಸುತ್ತೆ. ಬಟ್ ತುಂಬ ಬೇರೆ ರೀಸನ್ ಇದ್ದವು ಮಂಜುನ ನಾಮಿನೇಟ್ ಮಾಡೋದಕ್ಕೆ. ಸೊ ಆದರೂ ಸಹ ಶೋಭಾ ಶೆಟ್ಟಿ ಮತ್ತು ಇವರು ರಜತ್ ಅವರು ಡಿಸ್ಕಸ್ ಮಾಡಿ ಅವ್ರು ಸೇವ್ ಮಾಡೋದು ಧನರಾಜ್ ಅವ್ರನ್ನ. ನೆಕ್ಸ್ಟ್ ಮಂಜು ಅವ್ರು ಬರ್ತಾರೆ. ಸೊ ಅವರು ಆಬ್ವಿಯಸ್ಲಿ ತ್ರಿವಿಕ್ರಮ, ಧರ್ಮ ಮತ್ತು ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಅಲ್ಲಿ ತ್ರಿವಿಕ್ರಮ್ಗೆ ಅವರು ಕೊಟ್ಟಂಥ ರೀಸನ್ ಇದೆಯಲ್ಲ, ಅದರಲ್ಲಿ ನಾನು ಒಂದು ರೀಸನ್ನ ನಾನು ಅವ್ರು ಕೊಟ್ಟಿದ್ದನ್ನು ಈ ಥರನೂ ಮಂಜು ಯೋಚನೆ ಮಾಡೋದನ್ನ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ಸೊ ಅದೇನಪ್ಪ ಅಂತ ಅಂದರೆ, ತ್ರಿವಿಕ್ರಮ ನಂಬಿಕೆಗೆ ಅರ್ಹನಲ್ಲ ಅವನು. ಸೊ ಅವನು ಏಕೆ ಅಂದರೆ, ನನಗೆ ಮಾತು ಕೊಟ್ಟಿದ್ದ ಅವನು ಕ್ಯಾಪ್ಟನ್ಸಿ ಟಾಸ್ಕಿಗೆ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಆದರೆ ನನ್ನ ಜೋಡಿಯಾಗಿದ್ದಂಥ ಭವ್ಯನ್ನೇ ಅವನು ಚೂಸ್ ಮಾಡಿ ನನ್ನನ್ನು ಕ್ಯಾಪ್ಟನ್ಸಿ ಆಟದಲ್ಲಿ ಕಂಟೆಸ್ಟೆಂಟ್ ಆಗಿರಬಾರ್ದು ಅನ್ನೋ ಥರ ನನಗೆ ಮೋಸ ಮಾಡ್ದ ಅನ್ನೋ ರೀತಿಲಿ ಹೇಳ್ತಾನೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು, ಮಂಜು ನಿಜವಾಗ್ಲೂ ಈ ರೀಸನ್ ತಗೊಂಡ ಅಂತ. ಮೋಸ್ಟ್ಲಿ ಅವ್ನು ಯೋಚನೆ ಮಾಡಿರೋದ್ರಲ್ಲಿ ಅದು ವ್ಯಾಲಿಡ್ ಇರ್ಬೋದು. ಬಟ್ ನಮ್ಗೆ ಆ್ಯಸ್ ಎ ಆಡಿಯನ್ಸ್ ನಮ್ಗೆ ಆ ಥರ ಅನಿಸ್ಲಿಲ್ಲ ನನಗೆ. ಆ್ಯಕ್ಚುಲಿ ಮೊದಲನೇ ದಿನ ಆ ಆಟ ನೋಡ್ಬೇಕಾದ್ರೆ ಈ ಪಾಯಿಂಟ್ ವ್ಯೂವಲ್ಲಿ ನಾನು ನೋಡಲೇ ಇಲ್ಲ ಅದನ್ನು. ಸೊ ಅಲ್ಲಿ ಭವ್ಯ ಅವ್ರದ್ದೇ ಕಾಣ್ತಾ ಇತ್ತು ನಮಗೆ. ಭವ್ಯ ಅವರು ತ್ರಿವಿಕ್ರಮ ಚೂಸ್ ಮಾಡ್ತಿದ್ದಾರೆ ಅನ್ನೋದೇ ಕಾಣ್ತಿತ್ತು ವಿನಃ ತ್ರಿವಿಕ್ರಮ ಭವ್ಯನ ಚೂಸ್ ಮಾಡೋದಕ್ಕೂ ಈ ಕಾರಣ ಇರುತ್ತೆ ಅಂತ ನಾನು ಥಿಂಕು ಮಾಡಿರಲಿಲ್ಲ. ಅದನ್ನ ಇಟ್ಕೊಂಡು ನಾಮಿನೇಟ್ ಮಾಡಿದ್ದು ಒಳ್ಳೇದಾ ಅಂತ ಕೇಳಿದ್ರೆ, ನನಗೆ ಜಸ್ಟ್ ಇದು ಕ್ಲೆವರ್ ಮೂವ್ ಅನ್ಸುತ್ತೆ. ಮಂಜು ಈ ಥರನೂ ಯೋಚನೆ ಮಾಡಿದಾನಲ್ಲ ಅಂತ ಹೇಳ್ಬೋದು ಅಷ್ಟೇ. ಬಟ್ ತ್ರಿವಿಕ್ರಮನ್ಗೂ ಮಂಜುಗೂ ತುಂಬ ವಿಷಯ ಇದ್ದಾವೆ ಅವರಿಬ್ಬರು ನಾಮಿನೇಟ್ ಮಾಡೋದಕ್ಕೆ. ಸೊ ಅದೊಂದು ರೀಸನ್ ಕೊಟ್ಟಿದ್ದು ಒಂದು ರೀತಿ ನಾವು ಮಂಜು ಈ ಥರನೂ ಥಿಂಕ್ ಮಾಡಿದಾರಲ್ಲ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಇನ್ನೊಂದು ರೀಸನ್ ಕೊಡ್ತಾರೆ, ಬಟ್ ಅದನ್ನು ನಾನು ಒಪ್ಪೋದಿಲ್ಲ ಆ್ಯಕ್ಚುಲಿ. ಸೊ ಅವ್ರು ಏನಂತಂದರೆ, ಇತ್ತೀಚೆಗೆ ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಆಟ ಆಡಬೇಕು, ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತೇಳಿ ಅವ್ರನ್ನ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡೋ ಥರ ಒಂದು ಟ್ರೈ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಒಂದು
ಒಂದು ಎಫರ್ಟ್ ಹಾಕ್ತಿದ್ದಾರೆ ತ್ರಿವಿಕ್ರಮ್. ಅದು ಒಳ್ಳೆ ಪಾಸಿಟಿವ್ ಆಗೇ ಇರ್ಬೋದು ಅಂತ ನನ್ನ ಭಾವನೆ. ಇದನ್ನ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಿರೋ ಮಂಜಣ್ಣ, ಸೊ ಇವಾಗ ಮೋಕ್ಷಿತನ ಅವ್ರ ಬಲೆಗೆ ಹಾಕೋತಿದ್ದಾರೆ. ಅಂದ್ರೆ ಡೈರೆಕ್ಟಾಗಿ ಏನು ಹೆಸರು ಹೇಳಲ್ಲ, ಇಂಡೈರೆಕ್ಟ್ ಆಗಿ ಒಬ್ಬೊಬ್ರನ್ನೇ ಅವ್ರ ಕಡೆಗೆ ಬಲೆಗೆ ಹಾಕೊಂಡು, ಸೊ ಈಗ ಅವ್ರ ಕಡೆಯವರೆಲ್ಲ ಒಬ್ಬೊಬ್ರಾಗಿ ಹೊರಗಡೆ ಹೋಯ್ತಾ ಇರ್ಬೇಕಾದ್ರೆ ವೋಟಿಂಗ್ ಬ್ಯಾಂಕ್ ಹೆಚ್ಚು ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಈ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾನೆ ತ್ರಿವಿಕ್ರಮ ಅಂತನೂ ಒಂದು ಅಪವಾದವನ್ನ ಮಾಡ್ತಾರೆ ಯಾರು ಮಂಜು ಅವರು. ಸೊ ನನಗೆ ನಿಜವಾಗ್ಲೂ ಈ ತರ ಎಲ್ಲ ಥಿಂಕ್ ಮಾಡ್ತಾರಲ್ಲ ಮಂಜು ಅಂತ ಓಕೆ. ಅವ್ರು ಬಟ್ ಇವೆರಡೂ ರೀಸನ್ ಇಲ್ದೇನೆ ಇದ್ರು ಸಹ ತ್ರಿವಿಕ್ರಮ್‌ಗೂ, ಮಂಜುಗೂ ತುಂಬಾ ಆಲ್ರೆಡಿ ಕ್ಲಾಶಸ್ ಇದಾವೆ. ತುಂಬಾ ವಿಷಯಗಳಿದಾವೆ ನಾಮಿನೇಟ್ ಮಾಡೋದಕ್ಕೆ. ಸೊ ಒಂದ್ ರೀತಿಲಿ ಓಕೆ ಅಂತ ಅನಿಸ್ತು. ಇನ್ನು ಧರ್ಮ ಅವ್ರು ಕೊಟ್ಟಿದ್ದಂತ ರೀಸನ್ ವೆರಿ ಲೇಮ್ ರೀಸನ್. ಅದು ರೀಸನ್ನೇ ಅಲ್ಲ ಅನ್ಕೊಬಹುದು. ಇನ್ನು ಮೋಕ್ಷಿತಂಗ್ ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ನೀವು ಆ ವೀಕೆಂಡ್ ಅಲ್ಲಿ ಧನರಾಜ್ ಅವ್ರಿಗೆ ಕಳಪೆ ಕೊಟ್ಟಿದ್ದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇದೇ ಅವ್ರು ಕೆಲವೊಂದ್ಸರಿ ಒಂದೊಂದು ವರ್ಡ್ ಮಿಸ್ ಮಾಡೋದು ಮಂಜುದು ಕೆಟ್ಟ ಅಭ್ಯಾಸ ಏನಂತಂದ್ರೆ ಬರೀ ಅಷ್ಟೇ ಹೇಳ್ತಾರೆ. ಬಟ್ ಅವ್ರಿಗೆ ಇನ್ನೂ ತುಂಬಾ ಇದ್ದು ಹೇಳೋದಾಗಿದ್ರೆ, ಅಂದ್ರೆ ಅವ್ರು ಯೂಸ್ ಮಾಡಿದಂತ ವರ್ಡ್‌ಗಳು ನನಗೆ ಇಷ್ಟ ಆಗ್ಲಿಲ್ಲ ಧನರಾಜ್ ಮೇಲೆ ಅಂತ ಹೇಳಿದ್ರು ಓಕೆ ಆಗಿತ್ತು. ಬಟ್ ಅಷ್ಟೊಂದು ಹಾರ್ಷ್ ಆಗಿ ಏನು ಹೇಳಕ್ ಹೋಗ್ಲಿಲ್ಲ ಮೋಕ್ಷಿತ್ ಮೇಲೆ. ಅವ್ರು ಹೇಳೋದೇನಪ್ಪ ಅಂದ್ರೆ, ನೀವು ಕಳಪೆ ಕೊಟ್ಟಿದ್ದು ನನಗೆ ಇಷ್ಟ ಆಗಿಲ್ಲ. ಅವ್ರ ಜೊತೆ ನೀವಿಬ್ರು ಆಡಿದಾಗ ನೀವು ಇನ್ನೂ ಆಟ ಆಡ್ಬೋದಿತ್ತು ಅನ್ನೋ ರೀತಿಲಿ ಅವ್ರು ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ. ಬಟ್ ಧರ್ಮಂಗ್ ಕೊಟ್ಟಂತ ರೀಸನ್ ವೆರಿ ಲೇಮ್ ರೀಸನ್ ಆಗಿರುತ್ತೆ. ಸೊ ಹಾಗಾಗಿ ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ಧರ್ಮನ್ ಸೇವ್ ಮಾಡಿ ಮೋಕ್ಷಿತ ಮತ್ತೆ ತ್ರಿವಿಕ್ರಮನ್ನ ನಾಮಿನೇಟ್ ಮಾಡ್ತಾರೆ. ಇದೇ ಟೈಮಲ್ಲಿ ರಜತ್ ಅವರು ಒಂದು ಕಾಮಿಡಿ ಮಾಡ್ತಾರೆ. ನನ್ಗೆ ನಿಜವಾಗ್ಲೂ ನಗು ಬಂತು. ಅವ್ರು ಹೇಳೋದೇನಂತಂದ್ರೆ, ಇವರೆಲ್ಲ ಧರ್ಮನ್ ಕರ್ಕೊಂಬರೋದು ಅವನನ್ನ ಸೇವ್ ಮಾಡಕ್ಕೆ ಸುಮ್ನೆ ಕರ್ಕೊಂಬರ್ತಾರೆ. ಏನು ರೀಸನ್ ಇಲ್ಲಿ ಇರಲ್ವಲ್ಲ. ಸೊ ಅದಕ್ಕೆ ಸುಮ್ನೆ ಧರ್ಮನ್ ಕರ್ಕೊಂಬರ್ತಾರೆ. ನಾವು ಧರ್ಮನ್ ಸೇವ್ ಮಾಡಿ ಕಳಿಸ್ಬೇಕಾಗೈತೆ ಅನ್ನೋ ರೀತಿಲಿ ಅವರು ಪಂಚ್ ಮಾಡಿದ್ದು ನಿಜವಾಗ್ಲೂ ಕಾಮಿಡಿ ಅಂತೂ ಜನರೇಟ್ ಆಗಿತ್ತಲ್ಲಿ. ನಾನಂತೂ ನಗ್ತೆ ಆ ಟೈಮಲ್ಲಿ. ಇನ್ನು ನಮ್ಮ ಹನುಮಂತಣ್ಣ ಬರ್ತಾರೆ. ಅವ್ರು ಕರೆಯೋದು ಐಶು, ಧರ್ಮ ಮತ್ತೆ ಚೈತ್ರ ಅವ್ರನ್ನ. ಐಶು ಮತ್ತೆ ಧರ್ಮ ಅವ್ರಿಗೆ ಅವ್ರು ಕೊಡೋ ರೀಸನ್ ಏನಂತಂದ್ರೆ, ನೀವು ಲಾಸ್ಟ್ ಆಟದಲ್ಲಿ ಫಸ್ಟ್ ಚೆನ್ನಾಗಿ ಆಡಿದ್ರಿ ಅಷ್ಟೇ ಲಾಸ್ಟ್ ವೀಕು. ಕೊನೆಗೆ ನೀವು ಅಷ್ಟು ಚೆನ್ನಾಗಿ ಆಡಲಿಲ್ಲ ಅಂತ ಹೇಳ್ತಾರೆ. ಇನ್ನು ಚೈತ್ರ ಅವ್ರಿಗೂ ಅದೇ ಥರ ಸೇಮ್ ರೀಸನ್ ಕೊಡ್ತಾರೆ ಅನ್ಕೊಳ್ತೀನಿ. ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಯಾಕೆಂದ್ರೆ ಹನುಮಂತ ಕೊಡುವಂಥ ರೀಸನ್ನ ನಾವು ನಿಜವಾಗ್ಲೂ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಅವರು ಯಾರು ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ಐಶುನ ಸೇವ್ ಮಾಡಿ ಧರ್ಮ ಮತ್ತೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ಬರುವಂತ ಸುರೇಶ್ ಅವರು ಮಂಜು, ಗೌತಮಿ, ಚೈತ್ರ ಅವ್ರನ್ನ ಕರೀತಾರೆ ಅವರು. ಸೊ ಮಂಜುಗೆ ಅವರು ಕೊಡುವಂತ ರೀಸನ್ ಏನಂತ ಅಂದ್ರೆ, ಗೆದ್ರು ನನ್ನಿಂದ ಗೆದ್ದೆ, ಸೋತ್ರು ನನ್ನಿಂದ ಗೆದ್ದೆ, ಗೆದ್ದಿದ್ದಕ್ಕೆಲ್ಲ ಕ್ರೆಡಿಟ್ ಮಂಜುನೇ ತಗೊಳ್ತೇನೆ ಅನ್ನೋ ರೀತಿಲಿ ಮಂಜು ನಾಮಿನೇಟ್ ಮಾಡ್ತಾರೆ. ಇನ್ನು ಗೌತಮಿ ಅವ್ರಿಗೆ ಅವರು ನಾಮಿನೇಟ್ ಮಾಡೋದೇನಂದ್ರೆ, ಆ ನೀರನ್ನ ಎರ್ಚೋ ಟಾಸ್ಕ್ ಇರುತ್ತಲ್ಲ, ಅದು ಸ್ಟ್ಯಾಚ್ಯೂ ಟಾಸ್ಕ್ ಅಲ್ಲಿ ನಾನು ನೀರು ಹಚ್ಬೇಕಾದ್ರೆ ಒಂದು ಹುಡುಗಿಯನ್ನೇ ಟಾರ್ಗೆಟ್ ಮಾಡ್ತಿರಲ್ಲ ಅಂತ ಗೌತಮಿ ಅವರು ನನ್ನ ಹತ್ರ ಆರ್ಗ್ಯೂ ಮಾಡಿದ್ರು ಅಂತ ಹೇಳಿದಾಗ, ಗೌತಮಿ ಅವರು ನಾನು ಆ ಥರ ಹೇಳೇ ಇಲ್ಲ, 200% ನಾನು ಆ ಥರ ಹೇಳಿಲ್ಲ ಅಂತ ಗೌತಮಿ ಅವರು ಹೇಳ್ತಾರೆ. ಬಟ್ ಆಕ್ಚುಲಿ ನನಗೆ ನೆನಪಿದೆ ಅದು. ಗೌತಮಿ ಅವರು ಆ ಥರ ಹೇಳಲ್ಲ ಆಕ್ಚುಲಿ. ಗೌತಮಿ ಅವರು ಹೇಳೋದೇನಂದ್ರೆ, ಇಲ್ಲಿಗೆ ಎರ್ಚಬೇಡಿ, ಎಲ್ಲಿಗೆ ಎರ್ಚಬಾರ್ದು ಅಂತ ಹೇಳಿದ್ವು ಅಲ್ಲಿಗೆ ನೀವು ಎರ್ಚ್ತಿದ್ರಿ ಅಂತ ಹೇಳ್ತಾರೆ ವಿನಃ ಹುಡುಗಿಗೆ ಟಾರ್ಗೆಟ್ ಮಾಡಿದ್ರೆ ಅಂತ ಹೇಳಿರಲ್ಲ. ಮೋಸ್ಟ್ಲಿ ಅವ್ನು ಸುರೇಶ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನು ಚೈತ್ರ ಅವ್ರಿಗೆ ಅವರು ನಾಮಿನೇಟ್ ಮಾಡೋಕೆ ಕೊಡೋ ರೀಸನ್ ಬಹಳ ಲೇಮ್ ರೀಸನ್ ಆಗಿರುತ್ತೆ. ನಾನು ಸುಮಾರು 50 ದಿನದಿಂದ ಹೇಳ್ತಾ ಇದ್ದೀನಿ ಚೇಂಜ್ ಆಗಿ ಅಂತ. ಅವ್ರು ಚೇಂಜ್ ಆಯ್ತಲ್ಲ ಅಂತ ಹೇಳ್ತಾರೆ. ಚೈತ್ರ ಅವರು ನಾನು ಇರೋದೇ ಹೀಗೆ, ನಾನು ಚೇಂಜ್ ಆಗಲ್ಲ ಅಂತಾರೆ. ಸೊ ಇದೊಂಥರ ಕಾಮಿಡಿ ಆಗಿರುತ್ತೆ ನಾಮಿನೇಷನ್. ಬಟ್ ಇದು ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ಅಲ್ಲಿ ಚೈತ್ರ ಅವರನ್ನ ಸೇವ್ ಮಾಡಿ ಮಂಜು ಮತ್ತೆ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇದು ನಾಮಿನೇಷನ್ ಎಲ್ಲ ಮುಗಿಯುತ್ತೆ. ಆವಾಗ ಇನ್ನು ನಮ್ಮ ಕ್ಯಾಪ್ಟನ್ ಅವರು ನಾಮಿನೇಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ. ಉಳಿದಿರೋರು ಯಾರಪ್ಪ ಅಂದ್ರೆ ಧನರಾಜು, ಹನುಮಂತ, ಶಿಶಿರು ಮತ್ತೆ ಐಶು ಅವರು ಇರ್ತಾರೆ. ಸೊ ಅದರಲ್ಲಿ ಭವ್ಯ ಅವ್ರು ತಗೊಳ್ಳೋದು ಹನುಮಂತನ ನಾಮಿನೇಟ್ ಮಾಡ್ತಾರೆ. ಅವರು ರೀಸನ್ ಕೊಡೋದೇನಪ್ಪ ಅಂತ ಅಂದ್ರೆ, ಹನುಮಂತ ಅವರು ಆಟ ಎಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಅವರು ಇದು ನಾಮಿನೇಟೆಡ್ ಮಾಡಬೇಕಾದ್ರೆ ಆಗಲಿ ಏನಾದ್ರು ಒಂದು ರೀಸನ್ ಕೊಡೋ ಟೈಮಲ್ಲಿ ಅವ್ರು ಅಂತ ವ್ಯಾಲಿಡ್ ರೀಸನ್ ಕೊಡಲ್ಲ ಅಂತ ಹೇಳ್ತಾರೆ. ಭವ್ಯ ಅವರು ಈ ರೀಸನ್ ಕೊಟ್ಟು ಅವ್ರು ನಾಮಿನೇಟ್ ಮಾಡಿದ್ದು ಆ ರೀಸನ್ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಬಟ್ ಆದ್ರೆ ವ್ಯಕ್ತಿನ ಅವ್ರು ಚೂಸ್ ಮಾಡಿದ್ದು ರಾಂಗ್ ಅಂತ ಅನಿಸ್ತು ನನಗೆ. ಹನುಮಂತನ ಅವರು ನಾಮಿನೇಟ್ ಮಾಡಬೇಕಾಗಿರ್ಲಿಲ್ಲ ಅವರು. ನನಗೆ ಗೊತ್ತಿಲ್ಲ, ಅವ್ರು ಆಲ್ರೆಡಿ ಐಶ್ವರ್ಯನ್ ಜೊತೆ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಐಶ್ವರ್ಯನ್ ಮುಖನೇ ನೋಡಲ್ಲ ಅಂತ ಹೇಳಿದ್ದಂತಹ ಭವ್ಯ ಆಲ್ರೆಡಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಬಟ್ ಏನೋ ಅವರಿಬ್ರು ದೋಸ್ತಾಗಿದ್ದಾರೆ ಇವಾಗ. ಒಂದೇ ಬೆಡ್ಡಲ್ಲಿ ಮಲ್ಕೊಳ್ಳೋ ಲೆವೆಲ್ಗೂ ಸಹ ಐಶು ಮತ್ತೆ ಭವ್ಯ ಅವರು ಒಂದಾಗಿರೋ ತರ ಕಾಣ್ತಾ ಇದೆ. ಇನ್ನು ಈ ನಾಮಿನೇಷನ್ ಟಾಸ್ಕ್ ಅಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ಯಾವ್ದೋ ಒಂದು ಟೈಮಲ್ಲಿ ರಜತ್ ಅವರು ಅವರೇ ಡಿಸಿಷನ್ ತಗೊಂಡ್ಬಿಡ್ತಾರೆ ಶೋಭಾ ಶೆಟ್ಟಿಗೆ ಇನ್ಫಾರ್ಮ್ ಮಾಡ್ದಾನೆ ಆಕ್ಚುಲಿ. ಬಟ್ ಅವ್ರು ತಗೊಳ್ಳೋ ರೀಸನ್ನು ಸಹ ಕರೆಕ್ಟ್ ಆಗೇ ಇರುತ್ತೆ. ಯಾರನ್ನ ಸೇವ್ ಮಾಡ್ತಾರೆ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಮೋಸ್ಟ್ಲಿ ಅಲ್ಲಿ ನನಗೆ ನೆನಪು ಬರ್ತಾ ಇಲ್ಲ. ಮೋಸ್ಟ್ಲಿ ಅವರು ಮಂಜುನ್ ಸೇವ್ ಮಾಡುವಂತ ಚೈತ್ರ ಅವ್ರ ನಾಮಿನೇಷನ್ ಅಲ್ಲಿ ಮಂಜು ಅವ್ರನ್ನ ಸೇವ್ ಮಾಡಿದ್ದನ್ನ ಇವರು ಶೋಭಾ ಶೆಟ್ಟಿ ಅವರು ಕ್ವಶನ್ ಕೇಳ್ತಾರೆ. ಅದೇನೇ ಆಗಿರ್ಲಿ, ನೀವು ನನ್ನನ್ನು ಒಂದು ಮಾತು ಕೇಳ್ದಂಗೆ ನೀವೇ ಸೇವ್ ಮಾಡ್ಬಿಟ್ರಿ ಅಂತ ಹೇಳಿದಾಗ ರಜತ್ ಅವ್ರು ಕನ್ಫ್ಯೂಸ್ ಆಗ್ತಾರೆ. ಹೌದಾ, ನಾನು ನಿಮ್ಗೆ ಕೇಳಲಿಲ್ವ ನಾನು ಅಂತ ಹೇಳಿದ್ದು ಕಾಣುತ್ತೆ. ಬಟ್ ಸ್ವಲ್ಪ ನನ್ಗೆ ಅನ್ಸಿದ್ದೇನಪ್ಪ ಅಂದ್ರೆ, ಶೋಭಾ ಶೆಟ್ಟಿ ಅವರು ಒಂಥರ ಬಿಗ್ ಬಾಸ್ ಎಲ್ಲ ಆಟ ಆಡಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸ್ವಲ್ಪ ಡಾಮಿನೇಟ್ ನೇಚರ್ ಕಾಣ್ತಾ ಇತ್ತು ಅಲ್ಲಿ ನನಗೆ.
ಇನ್ನು ಟಾಸ್ಕ್ ಎಲ್ಲ ಮುಗಿದಾದ್ಮೇಲೆ ಗೌತಮಿ ಅವರು ಊಟ ಮಾಡೋ ಟೈಮಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇರ್ತಾರೆ. ಸೊ ಏನಪ್ಪಾ ಅಂತ ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಹೇಳೋದೇನಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಒಂದು ಅವರು ನಾಮಿನೇಟ್ ಮಾಡೋದಕ್ಕೆ ರೀಸನ್ ತಗೊಂಡಿರ್ತಾರಲ್ಲ ಗೌತಮಿ ಅವ್ರನ್ನ, ಅಂದ್ರೆ ಗೌತಮಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಸೊ ಅಂದ್ರೆ ತ್ರಿವಿಕ್ರಮ್ ಅವರು ಬರೀ ಶಕ್ತಿ ಮಾತ್ರ ಅಷ್ಟೇ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇರ್ತಾರೆ ತ್ರಿವಿಕ್ರಮ್ ಅವ್ರಿಗೆ. ಸೊ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ನೋಡಿ ನೀವ್ ಹೇಳೋದೆಲ್ಲ ಸತ್ಯ ಅಂತ ನಾನು ನಂಬೇಕಾಗಿಲ್ಲ. ಸೊ ಅನ್ನೋ ರೀತಿಯಲ್ಲಿ ಅವರು ಸ್ವಲ್ಪ ಅವಾಯ್ಡೇ ಮಾಡ್ತಾರೆ ಆಕ್ಚುಲಿ. ಬಟ್ ನಾನು ಆ ಎಪಿಸೋಡ್ ಎಲ್ಲ ಕ್ಲಿಯರ್ ಆಗಿ ನೋಡಿರೋದ್ರಿಂದ, ನಾನು ಅದ್ರ ಬಗ್ಗೆ ಮಾತಾಡಿರೋದ್ರಿಂದನು ನಾನು ಇವತ್ತು ಹೇಳ್ತಾ ಇದ್ದೀನಿ, ಗೌತಮಿ ಅವರು ಅವತ್ತು ಸ್ಟೇಟ್ಮೆಂಟ್ ಮಾಡಿದ್ದು ಏನಪ್ಪಾ ಅಂತ ಅಂದ್ರೆ, ತ್ರಿವಿಕ್ರಮ್ ಅವ್ರಿಗೆ ಬರೀ ಶಕ್ತಿ ಅಷ್ಟೇ, ಬೇರೆ ಇನ್ಯಾವುದ್ರಲ್ಲೂ ನ್ಯಾಕ್ಗಳಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಅವ್ರು ಹೇಳಿರ್ತಾರೆ. ಸೊ ಅದನ್ನ ಅಂಡರ್ಲೈನ್ ಮಾಡಿ ಹೇಳ್ತೀನಿ ಅನ್ನೋ ರೀತಿಲೂ ಸಹ ಅವ್ರು ಹೇಳಿರ್ತಾರೆ. ಸೊ ನನಗೆ ಗೊತ್ತಿಲ್ಲ ಯಾಕೆ ಮತ್ತೆ ಪದೇ ಪದೇ ಗೌತಮಿಯವರು ನಾನು ಆ ಥರ ಹೇಳಿಲ್ಲ ಅಂತ ಇವ್ರ ಹಿಂದೆ ಬಿದ್ದಿರೋದು ಯಾಕೆ ಅಂತ ಗೊತ್ತಿಲ್ಲ. ನಾನು ಒಳ್ಳೆಯವರು ಅಂತ ಯಾಕೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹಠ ಬಿದ್ದು ಪ್ರೂವ್ ಮಾಡ್ಕೊಳ್ಳೋ ಥರ ಕಾಣ್ತಾ ಇದೆ. ಬಟ್ ಸುದೀಪ್ ಅವರೇ ಏನಾದರೂ ಅದನ್ನ ವಿಡಿಯೋ ಹಾಕ್ಬಿಟ್ರೆ ಇವ್ರದೇ ಮರ್ಯಾದೆ ಹೋಗುತ್ತೆ ಅಂತ ನನ್ನ ಭಾವನೆ. ಇನ್ನು ಇದೆಲ್ಲ ಡ್ರಾಮಾ ಮುಗಿದ್ಮೇಲೆ ಹನುಮಂತ, ಧನರಾಜ್ ಅವರು ಸ್ವಲ್ಪ ಬಾತ್ರೂಮಲ್ಲಿ ಒಂದಷ್ಟು ಕಾಮಿಡಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದ್ಯಾವುದೂ ವರ್ಕ್ ಆಗಲ್ಲ ರೀ. ನನಗೇನು ಅಷ್ಟೊಂದೇನು ನಗು ಬರಲಿಲ್ಲ. ಬಟ್ ಒಂದನ್ನು ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ, ಮೋಕ್ಷಿತ ಅವರು ಹೊರಗಡೆ ಕೂತ್ಕೊಂಡು ಒಬ್ಬೊಬ್ಬರೇ ಮಾತಾಡ್ಕೊಳ್ತಾರೆ. ಏನಪ್ಪಾ ಅಂತ ಅಂದ್ರೆ, ಗೌತಮಿ ಅವರು ಇಷ್ಟೊಂದೆಲ್ಲ ಪಾಯಿಂಟ್ಸ್ನ ಹುಡುಕ್ತಾರೆ. ಅಲ್ಲಿ ಮಂಜು ಜೊತೆಲಿರೋ ಮಂಜು ಅವ್ರದ್ದೇ ಅಷ್ಟೊಂದು ಕೆಟ್ಟ ಪಾಯಿಂಟ್ಸ್ಗಳಿದ್ದಾವೆ. ಅವರಿಗೆ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ವಾ ಅಂತ ಅವ್ರಿಗೆ ಅವರೇ ಮಾತಾಡ್ಕೊಳ್ತಾರೆ. ನಾನಿಲ್ಲಿ ಮೋಕ್ಷಿತ್ ಅವ್ರಿಗೆ ಹೇಳೋದೇನಂತಂದ್ರೆ, ನೀವು ನೀವು ಇಲ್ಲಿ ಈ ಥರ ಕ್ಯಾಮ್ರಾಗೆ ಹೇಳೋ ಬದಲು ನೀವು ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಬದಲು ಅದನ್ನು ಡೈರೆಕ್ಟಾಗಿ ಗೌತಮಿ ಅವ್ರಿಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಜನಗಳು ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ರು ನೀವು ಆ ಥರ ಮಾಡಿದ್ದಿದ್ರೆ. ಇನ್ನು ಮೋಕ್ಷಿತ್ ಅವ್ರಿಗೆ ನಾನು ಒಂದು ಹೇಳೋದು ಏನಪ್ಪಾ ಅಂತ ಅಂದ್ರೆ, ಇವರ ಕಷ್ಟದ ದಿನಗಳಲ್ಲಿ ಅಂದ್ರೆ ಇನಿಷಿಯಲ್ ಡೇಸಲ್ಲಿ ಆಕ್ಚುಲಿ ಯಾವಾಗ ಮಾನಸ, ಹಂಸ, ಯಮುನಾ ಇವರೆಲ್ಲ ಇರ್ತಾರಲ್ಲ, ಸೊ ಅವರೆಲ್ಲ ಟಫ್ ಕಂಟೆಸ್ಟೆಂಟ್ಸ್‌ಗಳೇ ಆಗಿದ್ರು ಆ ಟೈಮಲ್ಲಿ. ಸೊ ಅವ್ರು ಟೈಮಲ್ಲಿ ಇದ್ದಾಗ ಇವ್ರ ಜೊತೆ ಇದ್ದಿದ್ರಿಂದ ಸ್ವಲ್ಪ ಇವರಿಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಮಂಜು ಗೌತಮಿ ಅವ್ರ ಜೊತೆ ಇದ್ದಿದ್ರಿಂದ ಸೊ ಅವರೆಲ್ಲ ಫಸ್ಟ್ ಹೋದ್ರು. ಇಲ್ಲಾಂದ್ರೆ ಆ ಟೈಮಲ್ಲಿ ಮೋಕ್ಷಿತ್ ಅವರಿಂದ ಏನು ಆ ಥರ ಆಟಗಳು ಬಂದಿರಲಿಲ್ಲ. ಸೊ ನಮ್ಗೆಲ್ರಿಗೂ ಅನಿಸಿತ್ತು ಮೋಕ್ಷಿತ್ ಅವ್ರು ಹೋಗ್ಬೋದು ಇವಾಗ ಅಂತ ನಾವು ಸಹ ಅನ್ಕೊಂಡಿದ್ದು ಉಂಟು ಅವಾಗ. ಬಟ್ ಆದ್ರೆ ಈಗ ಅವ್ರಿಗೆ ರಿಯಲೈಸ್ ಆಗಿದೆ, ಒಂದು ಸ್ಟ್ರಾಂಗ್ ರೀಸನ್ಸ್ ಎಲ್ಲ ಕೊಡೋದಕ್ಕೆ ಬರ್ತಾ ಇದೆ. ಎಲ್ಲರ ಹತ್ರನೂ ಓಪನ್ ಆಗಿ ಮಾತಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯೆಸ್, ಅಫ್‌ಕೋರ್ಸ್ ಅವರಿಗೆ ಈಗ ಈ ಫ್ರೆಂಡ್‌ಶಿಪ್ಪಿನ ಅಗತ್ಯ ಇಲ್ಲ. ಓಕೆ, ಅದು ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಯಾಕೆ ಅಂದ್ರೆ ಮಂಜು ಅವರ ನಡತೆಗಳು ಅವರಿಗೆ ಇಷ್ಟ ಆಗಿಲ್ಲ. ಅದನ್ನ ಒಪ್ಕೊಳ್ಳೋಣ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ಅದಕ್ಕೆ ಒಂದು ಒಳ್ಳೆ ರೀತಿಲಿ ಅವ್ರು ಹೊರಗಡೆ ಬರ್ಬೋದಿತ್ತೇ ವಿನಃ ಈ ತರ ಒಂದೇ ವಾರದಲ್ಲಿ ಇಷ್ಟೊಂದು ಕೆಸರ ಎರಚ್ಕೊಂಡು ಬರೋದು ಬೇಕಾಗಿರ್ಲಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತ ಅಂದ್ರೆ, ನಾನು ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಲಾಸ್ಟ್ ಸೀಸನ್ ಅಲ್ಲಿ ಸಂಗೀತ ಶೃಂಗೇರಿ ಅವರು ಕಾರ್ತಿಕ್ ಮತ್ತೆ ತನಿಷಾ ಅವರ ಫ್ರೆಂಡ್ಶಿಪ್ ಬೇಡ ನನಗೆ ಅಂತ ಹೇಳಿ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡು ಅವರು ವಿನಯ್ ಟೀಮನ್ನ ಜಾಯಿನ್ ಆಗ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಕಾರ್ತಿಕ್‌ನ ದ್ವೇಷ ಮಾಡೋದನ್ನೇ ಕಂಟಿನ್ಯೂ ಮಾಡ್ತಾರೆ. ಕೊನೆಯವರೆಗೂ ಅವರು ಕ್ಷಮಿಸೋದೇ ಇಲ್ಲ ಕಾರ್ತಿಕ್‌ನ. ಸ್ವಲ್ಪ ಆರೋಗ್ಯಂಟ್ ಆಗೇನೆ ಮಾತಾಡ್ತಾರೆ ಕಾರ್ತಿಕ್ ವಿರುದ್ಧ. ಬಟ್ ಕಾರ್ತಿಕ್ ಅವರು ನಾನು ತಪ್ಪು ಮಾಡಿದ್ದೀನಿ ಅಂತ ಗಿಲ್ಟ್ ಪಡ್ತಾರೆ. ಮತ್ತೆ ನಾನು ಆ ಫ್ರೆಂಡ್ಶಿಪ್‌ಗೆ ವ್ಯಾಲ್ಯೂ ಕೊಡ್ತೀನಿ ಅಂತನೂ ಮಾತಾಡಿ ಕೊನೆಯ ಒಂದು 2, 3 ವಾರದಲ್ಲಿ ಅವರು ನಿಜವಾಗ್ಲೂ ಒಂದು ಜನಗಳ ಸಿಂಪತಿಯನ್ನ ಗಿಟ್ಟಿಸ್ಬಿಡ್ತಾರೆ. ಸೊ ಅದಕ್ಕೆ ನಾನು ಮೋಕ್ಷಿತಾ ಅವ್ರಿಗೆ ಹೇಳೋದೇನಪ್ಪಾ ಅಂತ ಅಂದ್ರೆ, ಬಿ ಕೇರ್‌ಫುಲ್. ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಸ್ ಅಲ್ಲ, ಯಾರು ವೈರಿಗಳಲ್ಲ. ಯಾರು ಯಾವಾಗ ಬೇಕಾಗ್ತಾರೆ ಗೊತ್ತಾಗಲ್ಲ. ಎಲ್ಲರ ಹತ್ರನು ಚೆನ್ನಾಗೇ ಮಾತಾಡಿ, ಚೆನ್ನಾಗೇ ಇರಿ. ಆಲ್ರೆಡಿ ನೀವು 50 ಡೇಸ್ ಕ್ರಾಸ್ ಆಗಿದೆ. ಈಗ ಏನಿದ್ರು ನೀವೇನಂತ ಅಂದ್ರೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಂಡು ಮುಂದೆ ಹೋಗೋದನ್ನ ಕಲೀರಿ ಅಂತ ನನ್ನ ಒಂದು ಸಜೆಷನ್ ಅಷ್ಟೇ. ಇನ್ನು ಅಷ್ಟೊತ್ತಿಗೆ ಬಿಗ್ ಬಾಸ್ ಅವರು ಎಲ್ರನ್ನೂ ಲಿವಿಂಗ್ ಏರಿಯಾಗೆ ಕರೆದ್ಬಿಟ್ಟು, ಸೊ ಈಗ ಈ ವಾರದ ಟಾಸ್ಕಿಗೆ ನಮಗೆ ಇಬ್ರು ಕ್ಯಾಪ್ಟನ್ಸ್ ಬೇಕಾಗಿದ್ದಾರೆ. ಸೊ ಆಲ್ರೆಡಿ ಒಬ್ರು ಮನೆಯ ನಾಯಕಿ ಇರೋದ್ರಿಂದ ಭವ್ಯ ಅವರು ಒಂದು ಟೀಮ್‌ಗೆ ಕ್ಯಾಪ್ಟನ್ ಆಗ್ತಾರೆ. ಸೊ ಈಗ ಇನ್ನೊಂದು ಟೀಮಿಗೆ ಕ್ಯಾಪ್ಟನ್ ಆಗೋದಿಕ್ಕೆ ಈಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಇದಾರಲ್ಲ, ರಜತ್ ಮತ್ತೆ ಶೋಭಾ ಶೆಟ್ಟಿ, ಅಲ್ಲಿ ಯಾರನ್ನ ನೀವುಗಳು ಕ್ಯಾಪ್ಟನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಮನೆಯವರೆಲ್ಲ ವೋಟ್ ಹಾಕ್ಬೇಕು. ಸೊ ಯಾರಿಗೆ ಜಾಸ್ತಿ ವೋಟ್ ಬರುತ್ತೆ ಸೊ ಅವರು ಇನ್ನೊಂದು ತಂಡದ ಕ್ಯಾಪ್ಟನ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಟಾಸ್ಕ್ ಅನ್ನ ನೀಡ್ತಾರೆ, ಅಂದ್ರೆ ಆಕ್ಟಿವಿಟಿ ಕೊಡ್ತಾರೆ. ಸೊ ಅದರಲ್ಲಿ ನಮ್ಮ ಮಂಜು ಅಣ್ಣ ಅವರು ಫಸ್ಟೇ ಬಂದ್ಬಿಡ್ತಾರಪ್ಪ. ಅವ್ರು ಹೇಳ್ತಾರಲ್ಲ, ನಾನೇ ಫಸ್ಟ್ ಹೋಗೋದು ಎಲ್ಲದಕ್ಕೂ ಮುಂದೆ ಅಂತ. ಇಲ್ಲಿ ಫಸ್ಟ್ ಬಂದ್ಬಿಟ್ಟಿದ್ದು ತಲೆಮೂನಾಗಿ ಸಿಗಾಕೊಳ್ತಾರೆ. ಸೊ ಏನಪ್ಪಾ ಅಂತಂದ್ರೆ, ಅವರು ಶೋಭಾ ಶೆಟ್ಟಿ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಬ್ಯಾಡ್ಜ್ ಕೊಡ್ತಾರೆ. ಮತ್ತೆ ಇವ್ರಿಗೆ ರಜತ್ ಅವ್ರಿಗೆ ಕೊಡ್ತಾರೆ. ಸೊ ಆ ಕೊಟ್ಟ ಬರದಲ್ಲಿ ಕಾರಣವನ್ನು ಕೊಡಬೇಕಾದ ಟೈಮಲ್ಲಿ ಶೋಭಾ ಶೆಟ್ಟಿ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಸ್ವಲ್ಪ ಅವರು ನಾಮಿನೇಷನ್ ರೌಂಡ್ ಅಲ್ಲಿ ಅವ್ರಿಗೆ
ಮಂಜುಗೆ ಯಾರಿಗೆ ಜನಗಳು ಇಷ್ಟ ಆಗಿದ್ದಾರೆ, ಇಲ್ಲಿ ಬಂದು ಒಂದು ದಿನದಲ್ಲಿ ಯಾರ್ಯಾರಿಗೆ ಇಷ್ಟ ಆಗಿದ್ದಾರೆ, ಸೊ ಅವರನ್ನ ಸೇವ್ ಮಾಡೋದಕ್ಕೆ ನೋಡ್ತಿದ್ರು ಅನ್ನೋ ಒಂದು ಇದನ್ನ ಹೇಳ್ತಾರೆ. ಹಾಗೂ ಸ್ವಲ್ಪ ಅವರು ರಜತ್ ಅವ್ರನ್ನ ಅಲ್ಲಿ ಡಾಮಿನೇಟ್ ಮಾಡ್ತಿದ್ರು ಅನ್ನೋ ರೀತಿಲಿ ಅವ್ರು ಹೇಳ್ತಾರೆ. ಮತ್ತೆ ಅದ್ರ ಜೊತೆಗೂ ಸಹ ಈ ಅಡಿಗೆ ಮನೆ ಉಸ್ತುವಾರಿ ಕೊಟ್ಟಿದ್ರಲ್ಲ, ಸೊ ಅದನ್ನ ಅವರು ಮತ್ತೆ ರಜತ್ ಅವ್ರು ಇಬ್ಬರೇ ಡಿಸಿಷನ್ ತಗೋಬೇಕಾಗಿತ್ತು. ಬಟ್ ಅವರ ನಾಯಕಿ ಭವ್ಯನ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲೋ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು. ಅಂದ್ರೆ ಅವರ ಪದ ಯೂಸ್ ಮಾಡೋದೇನಪ್ಪಾ ಅಂತ ಅಂದ್ರೆ, ಈ ಬಿಗ್ ಬಾಸ್ ಮನೆಯ ಮೂಲ ರೂಲ್ಸ್ ಗಳೆಲ್ಲ ಏನಿದಾವೆ ಅದನ್ನೆಲ್ಲ ಒಂಚೂರು ಅಳ್ಳಾಡಿಸ್ಬಿಟ್ರು ಅನ್ನೋ ರೀತಿಯಲ್ಲಿ ಅಳ್ಳಾಡಿಸಿದ್ರು ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಬಿಡ್ತಾರೆ. ಸೊ ಅದನ್ನೇ ಇಟ್ಕೊಂಡಂತ ಶೋಭಾ ಶೆಟ್ಟಿ ಸರಿಯಾಗಿ ಮಾತಾಡಿ ಏನ್ ಅಳ್ಳಾಡಿಸ್ತೆ ಅದೇನ್ ಕರೆಕ್ಟ್ ಆಗಿ ಹೇಳಿ ಅಂತ ಕರೆಕ್ಟ್ ಆಗಿ ಖಡಕ್ ಆಗಿ ಇಟ್ಕೊಳ್ತಾರೆ. ಸೊ ಇಬ್ರಿಗೂ ಅದು ವಾಕ್ಚಾತುರ್ಯ ನಡೀತಾನೆ ಇರುತ್ತೆ. ಸೊ ಇವರು ಸ್ವಲ್ಪ ಆರೋಗ್ಯಂಟಾಗಿ ಮಾತಾಡ್ತಾರೆ, ಶೋಭಾ ಶೆಟ್ಟಿ ಅವರು. ಮಂಜು ಅವರು ಆರೋಗ್ಯಂಟಾಗಿ ಉತ್ತರ ಕೊಡ್ತಾರೆ. ಬಟ್ ಆ ಕಾನ್ವರ್ಸೇಷನ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಿದ್ದಾಗ ಏನಾಗ್ತದೆ ಅಂದ್ರೆ, ಮಂಜು ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಯ್ತು ಮಧ್ಯದಲ್ಲಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಕೊಟ್ಟಂತ ವ್ಯಾಲಿಡ್ ರೀಸನ್ ಅಂತ ಏನಿತ್ತು ಅದಕ್ಕೆ ಅವರು ಪ್ರೂವ್ ಮಾಡಿ ಹೇಳ್ಬಿಡ್ತಾರೆ. ಭವ್ಯ ಅವರೇ, ನಾನು ನಿಮ್ಮನ್ನ ಕೇಳಿದ್ನ, ರಜತ್ ಅವರ ನಾನು ನಿಮ್ಮನ್ನ ಮಾತ್ರ ಅಲ್ವಾ ಕೇಳಿದ್ದು, ಈ ತರ ಎಲ್ಲ ಪ್ರೂಫ್ ಸಮೇತ ಕೊಟ್ಟಾಗ ಒಂದ್ ಸ್ವಲ್ಪ ಹಿನ್ನಡೆ ಆಗಿದಂತೂ ನಿಜ ಆಕ್ಚುಲಿ ಮಂಜುಗೆ. ಸೊ ಮಂಜುಗೆ ಇದೊಂದು ಎಚ್ಚರಿಕೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಮಾತಾಡ್ಬೇಕಾದ್ರೆ ಅವ್ರು ಕೆಲವು ಸರಿ ಈ ತರ ಮಿಸ್ ಮಾಡ್ತಾರೆ. ಅವ್ರು ಏನ್ ಹೇಳ್ಬೇಕಾಗಿರುತ್ತದಲ್ಲ ಅರ್ಥ ಅದು ಬೇರೆ ಇರುತ್ತೆ, ಅದೇ ಇರುತ್ತೆ. ಬಟ್ ಯೂಸ್ ಮಾಡೋ ಮಾತಿನಿಂದ ಅವರು ಸಿಗಾಕೊಳ್ತಿರೋದು ನಾನು ಕಾಣ್ತಾ ಇದೆ. ಮತ್ತೆ ನಾನು ಒಂದನ್ನು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಇವರಿಬ್ರು ಜಗಳನ ಸ್ವಲ್ಪ ಮನೆಯವರೆಲ್ಲ ಕಾಮಿಡಿಯಾಗಿ ನೋಡ್ತಿದ್ದು ಕಾಣ್ತಾ ಇತ್ತು. ಆಕ್ಚುಲಿ ಅವ್ರಿಗೆ ಬೇಕಾಗಿತ್ತು. ಯಾಕೆಂದ್ರೆ ಮನೆಯವರೆಲ್ಲ ಸ್ವಲ್ಪ ಈಗ ಮಂಜು ಮತ್ತೆ ಗೌತಮಿ ವಿರುದ್ಧ ಇದ್ದಾರೆ ಮ್ಯಾಕ್ಸಿಮಮ್ ಜನ. ಸೊ ಅವ್ರಿಗೆ ಇವಾಗ ಮಂಜು ಜೊತೆ ಇವ್ರು ಜಗಳಾಡ್ತಾ ಇದ್ದಾರೆ ಅಂದ್ರೆ ದಟ್ಸ್ ಅವ್ರಿಗೆಲ್ಲ ಖುಷಿ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ಮಂಜುನು ಸ್ವಲ್ಪ ತಕ್ಕ ಮಟ್ಟಿಗೆ ಫೈಟ್ ಮಾಡಿದ್ರು. ಹೌದು, ನಿನಗೆ ಅಹಂಕಾರ ಇದೆ, ನನಗೆ ನಿನ್ನ ಅಹಂಕಾರ ಎಷ್ಟು ದಿನ ಇರುತ್ತೆ ನಾನು ನೋಡ್ತೀನಿ ಅನ್ನೋ ರೀತಿಯಲ್ಲೇ ಅಖಾಡಕ್ಕೆ ಕರೆದಂಗಿತ್ತು ಆಕ್ಚುಲಿ ಮಂಜು ಅವ್ರದ್ದು. ಇನ್ನು ಇದನ್ನ ನೋಡ್ತಿದ್ದಂತಹ ಹನುಮಂತ ಮತ್ತೆ ಧನರಾಜ್ ಅವರು ಕಾಮಿಡಿ ಮಾಡಿ ನಗ್ತಿದ್ದು ಸ್ವಲ್ಪ ಕಾಣ್ತು. ಸೊ ಇನ್ನು ಇದನ್ನ ಬಿಟ್ರೆ ಇನ್ನೆಲ್ಲರೂ ಬೇರೆಯವರೆಲ್ಲರೂ ಸ್ವಲ್ಪ ರಜತ್ ಅವರಿಗೆ ಅರ್ಹತೆ ಇಲ್ಲ ಅಂತಾನೆ ಹೇಳಿದ್ರು. ಶೋಭಾ ಶೆಟ್ಟಿ ಅವ್ರಿಗೆ ಅರ್ಹತೆ ಇದೆ ಅಂತ ಹೇಳಿದ್ರು. ಇನ್ನು ಶೋಭಾ ಶೆಟ್ಟಿಗೆ ವಿರುದ್ಧವಾಗಿ ಆಗ್ತವ್ರು ಇನ್ನು ಇಬ್ರು ಅಂತಂದ್ರೆ ಗೌತಮಿ ಮತ್ತೆ ಹನುಮಂತ ಆಗ್ತಾರೆ. ಸೊ ಅದ್ರಲ್ಲಿ ಗೌತಮಿ ಅವರು ಜೊತೆ ಮಾತಾಡ್ಬೇಕಾದ್ರೆ ಗೌತಮಿ ಅವ್ರು ಹೇಳೋದು ಒಂದೇ ಒಂದು ರೀಸನ್. ಸೊ ನೀವು ನನ್ನ ಮುಖವಾಡವನ್ನ ಕಳಿಸ್ತೀನಿ ಅಂದ್ರೆ ನನ್ನ ಪಾಸಿಟಿವಿಟಿಯನ್ನ ನೀವು ನೋಡೋದಕ್ಕಿಂತ ನೀವು ನೆಗೆಟಿವಿಟಿನೇ ನೋಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಮಂತವ್ರು ಕ್ಯಾಪ್ಟನ್ ಆದ್ರೆ ಬರೀ ನಮ್ಗಳ ನೆಗೆಟಿವ್ನೇ ನೋಡ್ತೀರಾ, ಪಾಸಿಟಿವ್ ಅನ್ನ ನೋಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಕೊಟ್ಟಂತ ಕಾರಣ ಆಕ್ಚುಲಿ ಗೌತಮಿ ಅವ್ರು ಕೊಟ್ಟಿದ್ದಂತೂ ಕರೆಕ್ಟ್ ಆಗಿತ್ತು. ಆ ಟೈಮಲ್ಲಿ ಇವರು ಟಾಂಗ್ ಕೊಡ್ತಾರೆ. ಯಾರು ಅಂತಂದ್ರೆ ನಮ್ಮ ಶೋಭಾ ಶೆಟ್ಟಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾಕೆ ನಿಮ್ಗೆ ಭಯ ಆಗ್ತಿದ್ಯಾ ಅಂತ ಹೇಳ್ತಾರೆ. ಸೊ ನನಗೆ ಇಲ್ಲಿ ಅನ್ಸೋದೇನಂತಂದ್ರೆ, ಅವ್ರದ್ದು ಕಾನ್ವರ್ಸೇಷನ್ ಮಂಜು ಅವ್ರ ಹತ್ರ ಮಾತಾಡಿದಾಗ ಅವ್ರ ಕಾನ್ವರ್ಸೇಷನ್ ಸರಿಯಾಗಿತ್ತು ಶೋಭಾ ಶೆಟ್ಟಿ ಅವ್ರ ಹತ್ರ. ಅದೇ ಗೌತಮಿ ಅವ್ರ ಹತ್ರ ಅವರು ಸುಮ್ನೆ ಜಗಳ ಮಾಡಿದ್ದೇನಂತ ಅಂದ್ರೆ ಒಂಥರ ಪ್ರಿಪೇರ್ ಆಗೇ ಬಂದಿದ್ದಾರೆ ಅವರು. ಇವ್ರಿಗೆ ಗೌತಮಿದ ಮುಖವಾಡ ಕಳಿಸ್ಬೇಕು, ಮಂಜುನ ಅಟ್ಯಾಕ್ ಮಾಡಬೇಕು ಅನ್ನೋ ರೀತಿಲಿ ಇವರು ಪ್ರಿಪೇರ್ ಆಗೇ ಬಂದಿದ್ದಾರೆ ಅಂತ ನನಗೆ ಅನ್ಸಿತ್ತು. ಯಾಕೆಂದ್ರೆ ಇವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತೆಲುಗು ಬಿಗ್ ಬಾಸ್ ಅಲ್ಲಿ ಇವ್ರು ತುಂಬಾ ಕಿರ್ಚಾಡಿದ್ದಾರೆ ರೀ. ಸೊ ಆದ್ರಿಂದ ನನಗೆ ಗೊತ್ತಿದೆ ಇವರು ಕೂಗಾಡ್ತಾರೆ ಸುಮ್ಮನೆ ಅಂತ. ಸೊ ಇವ್ರು ಮಂಜು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಅವ್ರು ಕೊಟ್ಟಂತ ರೀಸನ್ಸ್ಗಳೆಲ್ಲ ಕರೆಕ್ಟ್ ಆಗಿತ್ತು. ಸ್ವಲ್ಪ ಅದು ವ್ಯಂಗ್ಯವಾಗೆಲ್ಲ ಮಾತಾಡಿದ್ರು ಸಹ ಅದನ್ನ ತಡ್ಕೊಬಹುದು. ಬಟ್ ಗೌತಮಿ ಜೊತೆ ಮಾತಾಡ್ಬೇಕಾದ್ರೆ ಗೌತಮಿ ರೀಸನ್ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ ಎಲ್ಲದಕ್ಕೂ. ಅದಕ್ಕೂ ಕೌಂಟರ್ ಬೇಕಾಗಿರ್ಲಿಲ್ಲ ಅಂತ ನನಗನ್ನಿಸ್ತೆ ಆಕ್ಚುಲಿ. ಇನ್ನು ಹನುಮಂತ ಅವರು ಬಂದು ಅವರು ಸಹ ಶೋಭಾ ಶೆಟ್ಟಿ ಅವ್ರು ಬೇಡ ಅಂತ ಹೇಳ್ತಾರೆ. ಅವ್ರು ಹೇಳೋದು ಒಂದೇ ಒಂದು ರೀಸನ್. ಸೊ ಇವರಿಬ್ಬರನ್ನ ನೋಡಿದಾಗ ಇವರು ಗಟ್ಮುಸ್ತಾಗಿದ್ದಾರೆ, ಇವ್ರು ಚೆನ್ನಾಗಿ ಆಟ ಆಡಿಸ್ತಾರೆ, ಸೊ ಹಾಗಾಗಿ ಇವ್ರು ಕ್ಯಾಪ್ಟನ್ ಆಗ್ಲಿ ಅಂತ ರಜತ್ ಅವರು ಕೊಡ್ತಾರೆ ಅಷ್ಟೇ ಅವರು. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ಅಷ್ಟೊಂದೇನು ಡಿಸ್ಕಸ್ ಮಾಡಲ್ಲ ಶೋಭಾ ಶೆಟ್ಟಿ ಅವರು. ಸೊ ಸ್ವಲ್ಪ ಆ ಟೈಮಲ್ಲಿ ರಜತ್ ಅವರು ಸಹ ಮನೆಯವರ ವಿರುದ್ಧ ಮಾತಾಡಿದ್ದಕ್ಕೆ ಕಾಣಿಸುತ್ತೆ. ಯಾಕೆ ಅಂದ್ರೆ ಎಲ್ಲರೂ ಶೋಭಾ ಶೆಟ್ಟಿಗೆ ವೋಟ್ ಮಾಡಿರ್ತಾರಲ್ಲ, ಸೊ ಹಾಗಾಗಿ ರಜತ್ ಅವ್ರಿಗೂ ಸ್ವಲ್ಪ ಅಸಮಾಧಾನ ಇರುತ್ತೆ. ಇನ್ನು ಇವತ್ತಿನ ಪ್ರೋಮೋಗೆ ಬಂದ್ರೆ, ಅಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವುದೋ ಚೆಂಡ್ ಹಿಡಿಯೋ ಟಾಸ್ಕ್ ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ರಜತ್ ಅವರು ಮತ್ತೆ ಸುರೇಶ್ ಅವರಿಗೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಇವರೇನೋ ಬೈತಾರೆ, ಯಾವಾಗ ಮಗನೇ ನನಗೇನೋ ರಜತ್ ಅವ್ರು ಬೈದಿರೋ ತರ ಇದೆ. ಸೊ ಅದಕ್ಕೆ ಹೋಗ್ಬಿಟ್ಟು ಅವರು ವಿಡಿಯೋ ಮುಂದೆ ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಬೈತಾ ಇರೋದು ಕಾಣ್ತಾ ಇದೆ. ಇವನೇ ನಮ್ಮ ಅಪ್ಪ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಸೊ ಇದು ನನಗೆ ಸುರೇಶ್ ಅವ್ರು ಕಂಪ್ಲೇಂಟ್ ಮಾಡೋದು ಇದೇನು ಹೊಸ್ತಲ್ಲ. ಅವರು ಎಲ್ಲರೂ ಯಾವ ಎಲ್ಲ ಟೈಮಲ್ಲೂ ಒಂದೊಂದು ರೀಸನ್ ಏನಾದ್ರು ಇದ್ದೇ ಇರುತ್ತೆ ಅವ್ರಿಗೆ ಟಾಸ್ಕ್ ಆಡ್ಬೇಕಾದ್ರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಒಂದೇ ಒಂದು ಮಾತಿರ್ಬೋದು ಅಷ್ಟೇ ರಜತ್. ನನಗೇನು ಅನಿಸ್ತಂಗೆ ಇದಂತ ದೊಡ್ಡ ಜಗಳ ಅಲ್ಲ. ಸ್ವಲ್ಪ ರಜತ್ತಿಗೆ ವೈಲ್ಡ್ ಕಾರ್ಡ್ ಆಗಿ ಬಂದಿದಾರಲ್ಲ, ಅವ್ರನ್ನ ಸ್ವಲ್ಪ ಪ್ರೋಮೋದಲ್ಲಿ ಅವನು ಕೂಗ್ತಿದ್ದಾನೆ ಅಂತ ತೋರ್ಸೋದಿಕ್ಕೆ ಅಷ್ಟೇ ಬಿಗ್ ಬಾಸ್ ಅವರು ಇದನ್ನ ಮಾಡಿದ್ದಾರೆ ಅಂತ ಇದನ್ನ ಪ್ರೋಮೋ ಕಟ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.